ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬಜೆಟ್ಗೆ ರೆಡಿ ಆಗಿರೋ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆ ಮೇಲೆ ಪ್ರತಿಭಟನೆಯ ಬಿಸಿ ತಾಕ್ತಾ ಇದೆ. ಬಜೆಟ್ಗೂ ಮುನ್ನವೇ ಪ್ರತಿಭಟನೆಗೆ ರೈತ ಸಂಘ ಸಜ್ಜಾಗಿದೆ. ರೈತ ಸಂಘಕ್ಕೂ ಮುನ್ನ ಸಾರಿಗೆ ನೌಕರರ ಹೋರಾಟ ಇದೆ. ಮಾರ್ಚ್ 2ಕ್ಕೆ ಬೀದಿಗೆ ಇಳಿತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು. ಇದರ ಜೊತೆಗೆ ವೈದ್ಯರು ಕೂಡ ಮುಷ್ಕರಕ್ಕೆ ರೆಡಿ ಆಗಿದ್ದಾರೆ. ಸೊ ಮಾರ್ಚ್ 11ರಿಂದ OPD ಸೇವೆ ಬಂದ್ ಬಂದ್ ಬಂದ್. ಮಾರ್ಚ್ 11ರಿಂದ OPD ಸೇವೆ ಬಂದ್ ಬಂದ್ ಬಂದ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ OPD ಬಂದ್ ಮಾಡ್ತಾ ಇದ್ದಾರೆ ವೈದ್ಯರು. ವೈದ್ಯರ ಆಕ್ರೋಶಕ್ಕೆ ಕಾರಣವಾಗಿವೆ 15ಕ್ಕೂ ಹೆಚ್ಚು ಬೇಡಿಕೆಗಳು. ಸರ್ಕಾರದ ಜೊತೆಗೆ ವೈದ್ಯಾಧಿಕಾರಿಗಳ ಮಾತುಕತೆ ವಿಫಲವಾಗಿದೆ. ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ ಸರ್ಕಾರಿ ವೈದ್ಯರು. ಮೊದಲ ಹಂತದಲ್ಲಿ OPD ಬಂದ್ ಮಾಡಿ ಮುಷ್ಕರ ಮಾಡ್ತಾರೆ. ಎರಡನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ಮೂಲಕ ಮುಷ್ಕರ ಮಾಡ್ತಾರೆ. ಮಾರ್ಚ್ 11ರಿಂದ ಮಾರ್ಚ್ 15ರವರೆಗೆ ವೈದ್ಯರು ಹೋರಾಟ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಮಾರ್ಚ್ 16ರಿಂದ ಕರ್ತವ್ಯಕ್ಕೆ ಗೈರಾಗುವ ಮೂಲಕ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಕಪ್ಪು ಪಟ್ಟಿ ಧರಿಸಿ OPD ಸ್ಥಗಿತಗೊಳಿಸಲು ವೈದ್ಯರು ತೀರ್ಮಾನ ಮಾಡಿದ್ದಾರೆ. ಹಾಗಾದ್ರೆ ವೈದ್ಯರ ಪ್ರಮುಖ ಬೇಡಿಕೆಗಳು: ಸಮರ್ಪಕ ಔಷಧಗಳ ಸರಬರಾಜು ಆಗಬೇಕು, ಪ್ರತಿ 3 ವರ್ಷಕ್ಕೊಮ್ಮೆ ನೇಮಕಾತಿ ನಿಯಮ ತಿದ್ದುಪಡಿ ಮಾಡಬೇಕು, ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಬೇಕು, 5 ವರ್ಷಗಳಿಂದ ತಡೆ ಹಿಡಿದವರಿಗೆ ಮುಂಬಡ್ತಿ ನೀಡಬೇಕು, ಉನ್ನತ ವ್ಯಾಸಂಗ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶ ಕೊಡಬೇಕು, ನೌಕರರಿಗೆ ಪ್ರತಿ ತಿಂಗಳ ಮೊದಲ ವಾರ ವೇತನ ಭತ್ಯೆ ನೀಡಬೇಕು, ಖಾಲಿ ಇರುವ ವೈದ್ಯರು ಅರೆ ವೈದ್ಯರ ಹುದ್ದೆ ಕೂಡಲೇ ಭರ್ತಿ ಮಾಡಬೇಕು. ಬಡ್ತಿಗೋಸ್ಕರ ಕಾಯ್ತಾ ಇರುವಂಥ ಭಾಳಷ್ಟು ಜನ ವೈದ್ಯರಿದ್ದಾರೆ. ಈಗಾಗಲೇ ರಿಟೈರ್ಡ್ ಆಗಿರುವಂತಹ ವೈದ್ಯರುಗಳನ್ನು ಮುಂದುವರಿಸ್ತಾ ಇದ್ದೀರಾ, ಎಕ್ಸ್ಪರ್ಟ್ ಇರೋವಂಥವ್ರನ್ನ. ಬಟ್ ಅವರೇನು ಅಲ್ಲೇನು OPDಯಲ್ಲಿ ಅಥವಾ ಎಮರ್ಜೆನ್ಸಿಯಲ್ಲಿ ಏನು ಕೆಲಸ ಮಾಡಲ್ಲ. ಅವರು ಆಯಕಟ್ಟಿನ ಹುದ್ದೆಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಹೋಗ್ತಾರೆ. ಅವರೇನು ಆಪ್ರೇಷನ್ ಮಾಡಲ್ಲ, ಆಪ್ರೇಷನ್ ಥಿಯೇಟರಲ್ಲಿ OPDಯಲ್ಲಿ ಕೂತ್ಕೊಳ್ಳೋದಿಲ್ಲ ಅಥವಾ ಎಮರ್ಜೆನ್ಸಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ಎಕ್ಸ್ಪರ್ಟ್ಸ್ ಇದ್ದಾರೆ ಅಂತ ಅವರು ರಿಟೈರ್ಡ್ ಆದರೂ ಕೂಡ ಕೆಲವೊಂದು ವೈದ್ಯರುಗಳನ್ನು ತಾವು ಕಂಟಿನ್ಯೂ ಮಾಡಿಸ್ತಾ ಇದ್ದೀರಾ. ಅವರು ಯಾವುದೇ ರೀತಿ ಸೇವೆ ಮಾಡ್ತಾ ಇಲ್ಲ, ಬದಲಾಗಿ ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡು ಒಬ್ಬ ಆಡಳಿತಾಧಿಕಾರಿ ಥರ ಬರೋದು ಹೋಗೋದು ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ಲಭ್ಯವಿರುವಂಥ ವೈದ್ಯರುಗಳಿಗೆ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿ ಅವರಿಗೆ ಬಡ್ತಿಯನ್ನು ಕೊಡಿ. ಅದನ್ನು ಬಿಟ್ಟು ಇಟ್ಕೊಂಡು ಯಾಕೆ ಕೂತ್ಕೋತೀರಿ? ಅವರಷ್ಟೆಲ್ಲ ಓದಿ ಅಷ್ಟೆಲ್ಲ ರ್ಯಾಂಕ್ ಪಡೆದು ವೈದ್ಯರಾಗಿ 24x7 ಖಾಸಗಿ ವೈದ್ಯರಿಗಿಂತ ನಮ್ಮ ಸರ್ಕಾರಿ ವೈದ್ಯರು ಪಾಪ ವೈದ್ಯರ ಸಂಖ್ಯೆ ಕಡಿಮೆ ಇರುತ್ತೆ, ಆದರೂ ಹಗಲು ಇರುಳು ದುಡಿತಾರೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗಳಲ್ಲಿ ಪಾಪ ಅವರಿಗೆ ಒಂದು ದಿನವೂ ಆಫ್ ಇರೋದಿಲ್ಲ. ಅಂತಹ ಒಳ್ಳೆಯ ಸೇವೆ ಮಾಡ್ತಾ ಇರುವಂತಹ ವೈದ್ಯರುಗಳಿಗೆ ಬೇಕಾದಂಥ ಅನುಕೂಲಗಳನ್ನು ಮತ್ತು ಅವರಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ಕೊಟ್ಟರೆ ಇನ್ನೂ ಅವರ ಕೆಲಸಕ್ಕೆ ಇನ್ನಷ್ಟು ಎನ್ಕರೇಜ್ಮೆಂಟ್ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ಬಡ್ತಿಗಳನ್ನು ತಡೆ ಹಿಡಿಯೋದು, ಸರಿಯಾಗಿ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡದೇ ಇರೋದು, ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡದೇ ಇರೋದು. ಪ್ರತಿ ವರ್ಷ ಎಷ್ಟೊಂದು ಜನ ವೈದ್ಯರಾಗ್ತಾರೆ. ಅಂತಹ ವೈದ್ಯರುಗಳಿಗೆ ಸೂಕ್ತವಾದಂತಹ ಒಂದು ಸ್ಥಾನಮಾನ ಇಲ್ಲ ಅಥವಾ ಅವರಿಗೆ ಯಾವುದೇ ಅಪಾಯಿಂಟ್ಮೆಂಟ್ಸ್ ನಡೀತಾ ಇಲ್ಲ, ಭರ್ತಿ ಆಗ್ತಾ ಇಲ್ಲ ಅಂತಂದರೆ ಪಾಪ ಅಷ್ಟು ಯಾಕೆ ಅವರು ಅಷ್ಟು ವರ್ಷಗಳ ಕಾಲ ಒಬ್ಬ ವೈದ್ಯನಾಗಬೇಕಂದ್ರೆ ಜೀವನದ ಅರ್ಧ ಆಯುಷ್ಯ ಸವಿಸಬೇಕು. ಅಂಥದ್ರಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಅಪಾಯಿಂಟ್ಮೆಂಟ್ಸೇ ಇಲ್ಲ ಅಂತಂದರೆ ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗೋದಿಲ್ವ? ಡೆಫಿನೆಟ್ಲಿ ಅವರ ಬೇಡಿಕೆಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಯಾಕೆಂದರೆ ವೈದ್ಯರು ಏನಾದರೂ ಮುಷ್ಕರಕ್ಕೆ ಕೂತ್ರೆ ಜನರ ಗತಿ ದೇವರೇ ಗತಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.